ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಂದು ನಾವು ಸಿಂಪ್ಲಿಫಿಕೇಷನ್ SSGDಯಲ್ಲಿ ಕೇಳಲಾಗುವ ಸಿಂಪ್ಲಿಫಿಕೇಷನ್ ಬಗ್ಗೆ ನೋಡೋಣ ಬನ್ನಿ. ಬೋರ್ಡ್ ಮಾಸ್ ರೂಲ್ ಬಗ್ಗೆ ಗೊತ್ತಿರಬೇಕು. ಬೋರ್ಡ್ ಮಾಸ್ ಅಂದ್ರೆ ಏನು ರೀ? ಬಿ ಅಂದ್ರೆ ಬ್ರ್ಯಾಕೆಟ್, ಬ್ರ್ಯಾಕೆಟ್ ಅಂದ್ರೆ ಈ ರೀತಿ ಗೊತ್ತಿರೋದಿಲ್ಲ. ಓ ಅಂದ್ರೆ ಹಾಫ್, ಡಿ ಅಂದ್ರೆ ಡಿವಿಷನ್, ಎಮ್ ಅಂದರೆ ಮಲ್ಟಿಪ್ಲಿಕೇಷನ್, ಎ ಅಂದ್ರೆ ಅಡಿಷನ್, ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್. ಯಾವುದೇ ಒಂದು ಲೆಕ್ಕ ಮಾಡೋದ್ರಲ್ಲಿ ನಾವು ಮೊದಲು ಬ್ರ್ಯಾಕೆಟ್ನ ಮಾಡಬೇಕು. ಬ್ರ್ಯಾಕೆಟ್ ಇರದಿದ್ದರೆ ಹಾಫ್ ಹಾಫ್ ಇರದಿದ್ದರೆ ಡಿವಿಷನ್ ಮಾಡಬೇಕು. ಡಿವಿಷನ್ ಇರಲಿಕ್ಕಂದ್ರೂ ಕೂಡ ಮಲ್ಟಿಪ್ಲಿಕೇಷನ್ ಹೋಗಬೇಕು. ತದನಂತರ ಪ್ಲಸ್ ಅಥವಾ ಮೈನಸ್ ಯಾವುದಾದ್ರೂ ಮಾಡ್ಬೋದು. ಮೊದಲನೇ ಪ್ರಶ್ನೆ ಕೊಟ್ಟನ್ರಿ. 40 - 3 ಇಂಟು ಬ್ರ್ಯಾಕೆಟ್ 10 + 6 ಇಂಟು ಫ್ಲವರ್ ಬ್ರ್ಯಾಕೆಟ್ 20 - 10 ಬ್ರ್ಯಾಕೆಟ್ 6 - 5 ಇಂಟು 2 ಕ್ಲೋಸ್ ದ ಬ್ರ್ಯಾಕೆಟ್ ಡಿವೈಡೆಡ್ ಬೈ 47. ಕ್ವಶನ್ ಕೊಟ್ಟನ್ರಿ. 40 - 3 ಇಂಟು 10 + 6 ಇಂಟು 20 - 10 6 - 5 ಇಂಟು 2 ಲೋವರ್ ಬ್ರ್ಯಾಕೆಟ್ ಡಿವೈಡೆಡ್ ಬೈ 47. ಮೊದಲು ಏನು ಹೇಳಿದೆನು ರೀ ನಿಮ್ಗೆ? ಮೊದಲು ಏನು ಮಾಡಬೇಕು? ಬ್ರ್ಯಾಕೆಟ್ನ ಮಾಡ್ಕೋಬೇಕು. ಮೊದಲನೇ ಏನು ಮಾಡಬೇಕು? ಒಳಗಿರುವ ಬ್ರ್ಯಾಕೆಟನ್ನು ಕಂಪ್ಲೀಟ್ ಮಾಡ್ಕೋಬೇಕು. 6 - 5 ಅಂದರೆ ಎಷ್ಟಾಗ್ತದೆ ರೀ? 1 ಇಂಟು 2 ಆಗ್ತದೆ ಡಿವೈಡ್ ಬೈ 47. 20 - 10 ಇಂಟು 1 ಆಗ್ತದೆ. 10 + 6 ಇಂಟು 40 - 3. ಈಗ ಏನು ಮಾಡ್ತೀರಿ? ಈ ಫ್ಲವರ್ ಬ್ರ್ಯಾಕೆಟ್ದ ಕಂಪ್ಲೀಟ್ ಮಾಡ್ಕೋತೀರಿ. 10 ಇಂಟು 1 ಅಂದ್ರೆ 10 ಆಗ್ತದೆ. 10 ಇಂಟು 2 ಅಂದ್ರೆ 20 ಆಗ್ತದೆ. ಏನಾಗ್ತದೆ? 20 - 20 ಅಂದ್ರೆ ಏನಾಗ್ತದೆ? 0 ಆಗ್ತದೆ. 0 ಡಿವೈಡೆಡ್ ಬೈ 4 ಇಂಟು 6 10 + 40 - 3 ಆಗ್ತದೆ. ನೋಡ್ರಿ, ಈಗ 0 ಇಂಟು 6 0 ಆಗ್ತದೆ. 0 + 10 10. 10 ಇಂಟು 3 30 ಆಗ್ತದೆ. 40 - 30 ಎಷ್ಟು ಬರ್ತದೆ? ಆನ್ಸರ್ 10 ಬರ್ತದೆ. ಕರೆಕ್ಟ್ ಆನ್ಸರ್ ಏನು ಹೇಳ್ರಿ? ಇದು 10. ಕರೆಕ್ಟ್ ಆನ್ಸರ್ 10. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. 50 - 7 ಬ್ರ್ಯಾಕೆಟ್ 2 + 5 ಇಂಟು 16 - 2 6 - 5 ಇಂಟು 8 ಡಿವೈಡೆಡ್ ಬೈ 31 ಐತ್ರಿ. ಮೊದಲು ಏನು ಮಾಡ್ಬೇಕು ರೀ? ಒಳಗಿರೋ ಬ್ರ್ಯಾಕೆಟ್ನ ಕಂಪ್ಲೀಟ್ ಮಾಡಬೇಕು. 6 - 5 ಅಂದ್ರೆ 1 ಬರ್ತದೆ. 2 ಇಂಟು 1 ಅಂದ್ರೆ 2. 2 ಇಂಟು 8 ಅಂದ್ರೆ 2 ಎಂಟ್ಲಿ 16. 16 - 16 ಏನಾಗ್ತದೆ? 0 ಆಗ್ತದೆ. 0 ಇಂಟು 5 0 ಆಗ್ತದೆ. 0 ಬೈ 31 ಏನಾಗ್ತದೆ? 0 ಆಗ್ತದೆ. ಹಂಗಾಗಿ ಏನು ಮಾಡ್ತೀವಿ ನಾವು? 57 ಇಂಟು 2 ಪ್ಲಸ್ 0 ಆಗಿರ್ತದೆ. 50 7 2 ಎಷ್ಟಾಗ್ತದೆ? 14 ಆಗ್ತದೆ ರೀ. 50 - 14 ಎಷ್ಟಾಗ್ತದೆ ರೀ? 36 ಆಗ್ತದೆ. ಆನ್ಸರ್ ಯಾವುದು ಆಗ್ತದೆ? ಆಪ್ಷನ್ ಎ. ಸರಿಯಾದ ಉತ್ತರ ಯಾವುದು ರೀ? ಆಪ್ಷನ್ ಎ. ಮುಂದಿನ ಪ್ರಶ್ನೆ ನೋಡ್ರಿ. 42/7 ಇಂಟು 42/3 ಪ್ಲಸ್ 19/4 ಇಂಟು 8 - 4. ಮೊದಲು ಏನು ಮಾಡ್ತೀರಿ? ಮೊದಲು 8 - 4 ಮಾಡ್ತೀರಿ. 8 - 4 ಮಾಡಿದ್ರೆ ಎಷ್ಟು ಬರ್ತದೆ ರೀ? 4 ಬರ್ತದೆ. 19/4 ಇಂಟು 4 ಅಂದ್ರೆ ಏನಾಗ್ತದೆ ರೀ? 4 4 ಕ್ಯಾನ್ಸಲ್ ಆಗ್ತದೆ. ಆನ್ಸರ್ ನೋಡಿರಿ. 42/7 ಇಂಟು 42/3 ಪ್ಲಸ್ 90/4 ಇಂಟು 4 ಆಗ್ತದೆ. ಈ ರೀತಿ ಕ್ವಶನ್ ಇದೆ.
ಈ 42/7 ಅಂದರೆ ಎಷ್ಟಾಗ್ತದೆ ರೀ? 42 ಬಾಗಿಲೆ 7, 7 ಆರ್ಲೆ 42. ತದನಂತರ 42 ಬಾಗಿಲೆ 3 ಅಂದರೆ ಏನಾಗ್ತದೆ ರೀ? 3 ಒಂದಲೇ 1 ಉಳಿತು, 3 ನಾಲ್ಕಲೆ 12, 14 ಪ್ಲಸ್ ಇಲ್ಲಿ ನೋಡಿರಿ 19/4 ಇಂಟು 4 ಇದೆ. ಇಲ್ಲಿ ಏನಾಗ್ತದೆ 4 4 ಕ್ಯಾನ್ಸಲ್ ಆಗ್ತದೆ. ರಿಮೈನಿಂಗ್ ಏನು ಉಳಿತೈತೆ? 90 ಉಳಿತದ. ಫೋರ್ಟೀನ್ ಪ್ಲಸ್ 19 ಎಷ್ಟಾಗ್ತದೆ ರೀ? ಇದೇನಾಗ್ತದೆ 10 10 20 20 ಪ್ಲಸ್ 13 ಎಷ್ಟಾಗ್ತದೆ ರೀ? 33 ಆಗ್ತದೆ. 33 ಆಗ್ತದೆ. ಈಗ ಮಾಡ್ತಾರೆ 6 ಇಂಟು 33 ಮಾಡ್ತಾರೆ. ಲಾಸ್ಟ್ ಒಂದು ಯೂನಿಟ್ ಡಿಜಿಟ್ ನಮ್ಗೆ ಗೊತ್ತಾತಂದ್ರೆ 6 3 ಎಷ್ಟಾಗ್ತದೆ? 12 ಆಗ್ತದೆ. ಅಂದ್ರೆ ಲಾಸ್ಟ್ ಯೂನಿಟ್ ಡಿಜಿಟ್ ಏನಾಗ್ತದೆ? 2 ಬರ್ತದೆ. ಹಾಗಾಗಿ ನಮ್ಮ ಆನ್ಸರ್ ಏನಿರ್ತದೆ? 202 ಇರ್ತದೆ. ಯಾವುದಾಗಿರ್ತದೆ ರೀ? 202. ಆಪ್ಷನ್ ಡಿ ಆನ್ಸರ್ ಏನಾಗ್ತದೆ? 202 ಆಗ್ತದೆ. ಮುಂದಿನ ಕ್ವಶನ್ ನೋಡ್ರಿ 53ನೇದು. -9 -60 ಡಿವೈಡೆಡ್ ಬೈ -12 ಪ್ಲಸ್ -4 ಇಂಟು 6. ನೋಡ್ರಿ ಈಗ -9 ಐತ್ರಿ. ಮೈನಸ್ ಆಫ್ -60 ಅಂದ್ರೆ ಏನಾಗ್ತದೆ ರೀ? ಪ್ಲಸ್ 60 ಆಗ್ತದೆ. ಡಿವೈಡೆಡ್ ಬೈ -12 ಐತ್ರಿ. ಬ್ರೇಕೆಟ್ ಆಫ್ -12 ಇಲ್ಲೇನೈತ್ರಿ? -4 ಇಂಟು 6 ಅಂದ್ರೆ -4 ಇಂಟು 6, 4 24, ಮೈನಸ್ಗೆ ಮೈನಸ್ ಇಡ್ತೀನಿ. ಈಗ ನೋಡ್ರಿ -9 60/12 ಅಂದ್ರೆ ಎಷ್ಟಾಗ್ತದೆ ರೀ? 12 60 ಆಗ್ತದೆ. 12 60. ಮೈನಸ್ ಯಾಕೆ ಹಚ್ಚಿನ ಅಂದ್ರೆ ಇಲ್ಲಿ 12 ಹತ್ರ ಮೈನಸ್ ಐತ್ರಿ, 24. ಏನಾಗ್ತದೆ? -9 -5 -24. -9 -4 ಏನಾಗ್ತದೆ ರೀ? -14 ಆಗ್ತದೆ. -14 -24 ಏನಾಗ್ತದೆ? -38 ಆಗ್ತದೆ. ನಿಮ್ಮೊಂದು ಕ್ವಶನ್ ಕೇಳ್ತೀನಿ ರೀ. 3 - 2ರಾಗ 3 - 2 ಅಂದ್ರೆ 1 ಬರ್ತದೆ. 2 - 3 ಬರ್ತಂದ್ರೆ ಏನಾಗ್ತದೆ? ಕಮೆಂಟ್ ಮಾಡಿರಿ. ಕಮೆಂಟ್ ಬಾಕ್ಸ್ನಾಗ ಏನೈತ್ರಿ? ಕಮೆಂಟ್ ಮಾಡಿರಿ. ಮುಂದಿನ ಕ್ವಶನ್ ನೋಡ್ರಿ 84/6 ಇಂಟು 91/7 ಪ್ಲಸ್ 16/2 ಇಂಟು 8 - 6 ಆಗಲೇ ಮಾಡಿದಲ್ರಿ. ಅದೇ ರೀತಿ ಇದನ್ನು ಕೂಡ ಅದೇ ರೀತಿ ಮಾಡೋದು. ಈಗ 8 - 6 ಅಂದ್ರೆ ಎಷ್ಟು ಬರ್ತದೆ ರೀ? 2 ಬರ್ತದೆ. ಹಾಂ, 2 ಕ್ಯಾನ್ಸಲ್ ಆಗ್ತದೆ. ರಿಮೈನಿಂಗ್ 16 ಉಳಿತದೆ. ಇಲ್ಲಿ ನೋಡಿರಿ 84/6 ಇಂಟು 91/7 ಪ್ಲಸ್ 16. 84/6 ಅಂದ್ರೆ ಏನಾಗ್ತದೆ ರೀ? 6 1 6, 2 ಉಳಿತದೆ, 6 4 24. 14 ಇಂಟು 91/7 ಅಂದ್ರೆ 7 1 7, 2 ಉಳಿತದೆ, 21 ಆಗ್ತದೆ. 7 3 13 ಪ್ಲಸ್ 16 ಎಷ್ಟಾಗ್ತದೆ ರೀ? 29 ಆಗ್ತದೆ. 29. ಈಗ ನೋಡಿರಿ ಲಾಸ್ಟ್ ಯೂನಿಟ್ ಡಿಜಿಟ್ ಮ್ಯಾಗ ನೋಡಿರಿ 4 9 4 ಎಷ್ಟಾಗ್ತದ್ರೆ? 36. 36 ಅನ್ನೋದು ಲಾಸ್ಟ್ ಯೂನಿಟ್ ಡಿಜಿಟ್ ಏನು ಬರಬೇಕು? 6 ಬರಬೇಕು. ಹಂಗಾಗಿ ನಮ್ಮ ಆನ್ಸರ್ ಯಾವುದು? 406. ಇದರ ಕರೆಕ್ಟ್ ಆನ್ಸರ್ ಯಾವುದಲ್ರಿ? 406. ನೀವು ಸಿಂಪ್ಲಿಫಿಕೇಷನ್ ಲೆಕ್ಕ ಮಾಡ್ಬೇಕಂದ್ರೆ ಆಪ್ಷನ್ ಥ್ರೂ ಹೋಗ್ಬೇಕ್ರಿ. ಆಪ್ಷನ್ ಥ್ರೂ ಅಂದ್ರೆ ನಿಮ್ಮ ಲಾಸ್ಟ್ ಯೂನಿಟ್ ಡಿಜಿಟ್ 6 ಬತ್ತು ಆಯ್ಕೆ ಕೊಡಬೇಕು. ಭಾಳ ಹೆಚ್ಚಿಗೆ ಲೆಕ್ಕ ಮಾಡೋದು ಬೇಡ್ರಿ. ಮುಂದಿನ ಪ್ರಶ್ನೆ 50 - 7 ಆಫ್ 7 ಇಂಟು 2 + 5 ಇಂಟು 16 - 2 ಬ್ರ್ಯಾಕೆಟ್ 6 - 5 ಇಂಟು 8 ಡಿವೈಡೆಡ್ ಬೈ 31 ಐತ್ರಿ. ಈ ರೀತಿ ಐತಿ. ನೀವೇ ಮಾಡ್ತೀರಿ, ಮೊದಲ ಇನ್ನರ್ ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡ್ತೀರಿ. ಇನ್ನರ್ ಬ್ರ್ಯಾಕೆಟ್ ಏನೈತ್ರಿ? 6 - 5 ಅಂದ್ರೆ 1 ಬರ್ತದೆ. 1 ಇಂಟು 8 ಅಂದ್ರೆ 8 ಆಗ್ತದೆ. 8 ಇಂಟು 2 16. 16 - 60 ಅಂದ್ರೆ ಏನಾಗ್ತದೆ? 16 - 60 ಅಂದ್ರೆ 0 ಆಗ್ತದೆ. 0 ಇಂಟು 5 0. 0/31 ಏನಾಗ್ತದೆ? 0 ಆಗ್ತದೆ. ಹಾಗಾಗಿ ಇಲ್ಲೇ ಮಾಡ್ತಾರೆ 15 - 7 ಇಂಟು 2 ಆಗ್ತದೆ. 15 - 14. ಇದಾಗಲೇ ಮಾಡಿದಂಗೆ ಐತೆ ಅನಿಸ್ತದೆ. 50 - 4 ಅಂದ್ರೆ ಏನಾಗ್ತದೆ? 14. 50 - 14 ಅಂದ್ರೆ ಏನಾಗ್ತದೆ? 36 ಆನ್ಸರ್ ಬರ್ತದೆ. ಆನ್ಸರ್ ಯಾವುದಾಗ್ತದೆ? ಆಪ್ಷನ್ ಎ. ಮುಂದಿನ ಪ್ರಶ್ನೆ
ನೋಡಿರಿ ಇದನ್ನು -9 ಮೈನಸ್ ಬ್ರ್ಯಾಕೆಟ್ -60 ಡಿವೈಡೆಡ್ ಬೈ -12 ಪ್ಲಸ್ -4 ಇಂಟು 7 ಐತೆ ರೀ. ಮೊದಲು ಏನು ಮಾಡ್ತಾರೆ ಬ್ರ್ಯಾಕೆಟ್ ಇದು ಮಾಡ್ತಾರೆ -9 ಮೈನಸ್ ಆಫ್ ಮೈನಸ್ ಅಂದ್ರೆ ಏನಾಗ್ತದೆ ರೀ 60 ಡಿವೈಡ್ ಬೈ -12 ಅಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ, ಉಳಿದಿರುತ್ತೆ ರೀ ಮೈನಸ್ ಉಳಿತದೆ. 60/12 ಪ್ಲಸ್ -4 ಇಂಟು 7 ಅಂದ್ರೆ ಏನಾಗ್ತದೆ -28 ಆಗ್ತದೆ. -28 ಆಗ್ತದೆ. ಬ್ರ್ಯಾಕೆಟ್ದಾಗ ಯಾಕೆ ಹಾಕೊಂಡ್ರೆ ನಾ ಇನ್ನು ಈ ಪ್ಲಸ್ಗೆ ಈ ಮೈನಸ್ಗೆ ಇನ್ನೂ ಎಂಟು ಮಾಡಿಲ್ಲ ರೀ, ಹಂಗಾಗಿ ಅದನ್ನು ಬ್ರ್ಯಾಕೆಟ್ದಾಗ ಇಟ್ಕೊಂಡೀನಿ. -9 60/12 ಅಂದರೆ ಎಷ್ಟು ಆಗ್ತದೆ ರೀ ನಡೆಯಲ್ಲಿ 60 -28. ನೋಡ್ರಿ ಈಗ -9 -5 ಎಷ್ಟು ಆಗ್ತದೆ -14 ಆಗ್ತದೆ. -14 -28 ಎಷ್ಟು ಆಗ್ತದೆ -14 -28 -14 -28 ಎಷ್ಟಾಗ್ತದೆ 4 × 12 ಆಗ್ತದೆ. 1 2 3 42 ಎಷ್ಟಾಗ್ತದೆ -42 ಆನ್ಸರ್ ಆಗ್ತದೆ. ಆನ್ಸರ್ ಯಾವುದು ರೀ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಏನೈತೆ ರೀ 68 - 6 ಇಂಟು ಬ್ರ್ಯಾಕೆಟ್ 4 + 4 ಇಂಟು ಬ್ರ್ಯಾಕೆಟ್ 12 - 4 ಬ್ರ್ಯಾಕೆಟ್ 6 - 5 ಇಂಟು 3 ಬ್ರ್ಯಾಕೆಟ್ ಕಂಪ್ಲೀಟೆಡ್ ಡಿವೈಡೆಡ್ ಬೈ 15 ಅಂತ ಐತ್ರಿ. ನೀವೇನು ಮಾಡ್ತೀರಿ ಮೊದಲು ಇನ್ನರ್ ಬ್ರ್ಯಾಕೆಟ್ ನೋಡ್ತೀರಿ. ಇನ್ನರ್ ಬ್ರ್ಯಾಕೆಟ್ ನೋಡಿದಾಗ 6 - 4 ಅಂದ್ರೆ ಎಷ್ಟು ಐತ್ರಿ 6 - 5 ಅಂದ್ರೆ 1 ಬರ್ತದೆ. 1 × 4 ಅಂದ್ರೆ 4, 4 × 3 ಅಂದ್ರೆ 12 ಆಗ್ತದೆ. 12 - 12 0 ಆಗ್ತದೆ. SSC GD 2025 ಒಂದು ಪ್ಯಾಟ್ರನ್ ಅವ್ರು ಫಾಲೋ ಆಗಿ ಮಾಡಿರ್ತಾನೆ ರೀ. ಅದೇ ಪ್ಯಾಟ್ರನ್ನ ಆಲ್ಮೋಸ್ಟ್ ಎಲ್ಲ ಶಿಫ್ಟಿಗೆ ಕೊಟ್ಟಿರ್ತಾನೆ. ಯಾವುದಾದ್ರೂ ಒಂದು ಬೇರೆ ಬೇರೆ ಶಿಫ್ಟಿಗೆ ಆಡ್ ಶಿಫ್ಟಿಗೆ ಏನು ಮಾಡ್ತಾನೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಏನು ಕ್ವಶನ್ ಕೊಡ್ತಾನೆ. ಹಾಗಾಗಿ ಇಲ್ಲಿ ಏನು ಬರ್ತಾರೆ ಈಗ 0 ಬರ್ತು. 4 × 0 0 ಆಗ್ತದೆ. 4 × 0 0 0/15 ಅಂದ್ರೆ ಅದು 0 ಆಗ್ತದೆ. ಏನಿದ್ರೆ ಕ್ವಶನ್ 68 - 6 ಇಂಟು 4 ಪ್ಲಸ್ ಇದು ಅಷ್ಟು ಏನಾಗ್ತದೆ ರೀ, ಇದು ಅಷ್ಟು ಏನಾಗ್ತದೆ 0 ಆಗ್ತದೆ. 68 - 6 ಇಂಟು 4 ಎಷ್ಟಾಗ್ತದೆ 24 ಆಗ್ತದೆ. 6 4 24. 68ರಾಗ 24 ಅಂದ್ರೆ ಎಷ್ಟು ಬರ್ತದೆ ರೀ ನೋಡಿರಿ. ಲಾಸ್ಟ್ ಡಿಜಿಟ್ ಏನೈತಿ 8. 8ರದ ಇಲ್ಲಿ ಇದರ ಲಾಸ್ಟ್ ಡಿಜಿಟ್ ಏನೈತೆ ರೀ 8 - 4 ಅಂದ್ರೆ 4 ಆಗ್ತದೆ. ಹಾಗಾಗಿ ನಿಮ್ಮ ಆನ್ಸರ್ ಯಾವ್ದು ಆಗಿರಬೇಕು ಈ ಆಪ್ಷನಲ್ಲಿ 54 ಐತೆ, 55 ಐತಿ, 47 ಐತಿ, 44 ಐತಿ. ಹಾಗಾಗಿ 4 ಯೂನಿಟ್ ಡಿಜಿಟ್ ಇರೋ ಆಪ್ಷನ್ 2 ಅದ. ಹಾಗಾಗಿ ಏನು ಮಾಡ್ತೀವಿ ನೀವು ನಾರ್ಮಲ್ ಲೆಕ್ಕ ಮಾಡಬೇಕು. 68ರಾಗ 24 ಹೋದ್ರೆ ಎಷ್ಟು ರೀ 60ರಾಗ 20 ಹೋದ್ರೆ 40, 8ರಾಗ 4 ಹೋದ್ರೆ 4. ಹಂಗಾಗಿ ಎಷ್ಟು ಆನ್ಸರ್ ಎಷ್ಟು ಬರ್ತದೆ 44 ಆನ್ಸರ್ ಬರ್ತದೆ. ಆಪ್ಷನ್ ಡಿ. ಮುಂದಿನ ಪ್ರಶ್ನೆ 44/4 ಇಂಟು 48/8 ಪ್ಲಸ್ 21/5 ಇಂಟು 7 - 2. ನೋಡ್ರಿ ಈಗ ಇದು 44/4 ಇಂಟು 48/8 ಪ್ಲಸ್ 21/5. ನೋಡಿರಿ 7 - 2 ಅಂದ್ರೆ ಏನಾಗ್ತದೆ 7 - 2 ಅಂದ್ರೆ 5 ಆಗ್ತದೆ. ಹೌದ್ರಿ 44/4 ಏನಾಗ್ತದೆ 4 1 4 1 11 ಆಗ್ತದೆ. 11 ಇಂಟು 48/8 ಅಂದ್ರೆ 8 1 8 6 48. ಹಾಂ ಇಲ್ಲೇನು ಉಳಿತು 5 5 ಕ್ಯಾನ್ಸಲ್ ಆಗ್ತದೆ. 21 ಉಳಿತದೆ. 21 ಪ್ಲಸ್ 6 ಏನಾಗ್ತದೆ 20 ಏನಾಗ್ತದೆ ರೀ 27 ಆಗ್ತದೆ. ನೋಡಿರಿ ಲಾಸ್ಟ್ ಯೂನಿಟ್ ಡಿಜಿಟ 7 × 1 ಎಷ್ಟಾಗ್ತದೆ 7 ಆಗ್ತದೆ. ಇಲ್ಲಿ ನೋಡಿರಿ 296 ಐತಿ, 299 ಐತಿ, 313 ಐತಿ, 297 ಐತಿ. ಹಂಗಾಗಿ ನಿಮ್ಮ ಆನ್ಸರ್ ಯಾವುದಾಗ್ತದೆ 297 ಆಗ್ತದೆ. ಯಾಕ್ರಿ ಲಾಸ್ಟ್ ಯೂನಿಟ್ ಡಿಜಿಟ 7 ಐತಿ. ಹಂಗಾಗಿ ನಾನು ಏನು ಮಾಡ್ತೀನಿ 297 ಆನ್ಸರ್. ಆಪ್ಷನ್ ಡಿ. ಮುಂದಿನ ಪ್ರಶ್ನೆ 66 - 2 ಇಂಟು 10 + 2 ಇಂಟು ಬ್ರ್ಯಾಕೆಟ್ 80 - 2 ಬ್ರ್ಯಾಕೆಟ್ ಆಫ್ 7 - 4 ಇಂಟು 3 ಬ್ರ್ಯಾಕೆಟ್ ಕಂಪ್ಲೀಟೆಡ್ ಡಿವೈಡೆಡ್ ಬೈ 50 ಐತ್ರಿ. ಮೊದಲು ಏನು ಮಾಡ್ತೀರಿ ಇನ್ನರ್ ಬ್ರ್ಯಾಕೆಟ್ ನೋಡ್ತೀರಿ 7 - 4 ಅಂದ್ರೆ 7 - 4 ಅಂದ್ರೆ 3 ಬರ್ತದೆ. 3 3 9 9 2 18 ಏನಾಗ್ತದೆ 18
ಮೈನಸ್ 18 0 ಆಗ್ತದೆ. 0 ಇಂಟು 2 ಒಂದು ಎಷ್ಟಾಗ್ತದೆ 0 ಆಗ್ತದೆ. 0/50 ಅಂದ್ರೆ ಅದು ಕೂಡ 0 ಆಗ್ತದೆ. ನೀವು ಮಾಡಬೇಕು 66 ಮೈನಸ್ 2 ಇಂಟು 10 ಪ್ಲಸ್ 0 ಆಗ್ತದೆ. ಏನು ಮಾಡ್ತೀರಿ 66 ಮೈನಸ್ 2 ಇಂಟು 10 ಎಷ್ಟಾಗ್ತದೆ 20 ಆಗ್ತದೆ. 66 ಮೈನಸ್ 20 ಅಂದರೆ ಎಷ್ಟಾಗ್ತದೆ 46 ಆಗ್ತದೆ. ಎಷ್ಟಾಗ್ತದೆ ರೀ 46 ಆಗ್ತದೆ. ಈಗ ನೋಡಿರಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನೈತಿ 6 ಐತಿ. 20ದಾಗ ಯೂನಿಟ್ ಡಿಜಿಟ್ ಏನೈತಿ 0 ಐತಿ. 6 ಮೈನಸ್ 0 ಅಂದರೆ ಎಷ್ಟು ಬರ್ತದೆ 6 ಬರ್ತದೆ. ಹಾಗಾಗಿ ನಮ್ಮ ಲಾಸ್ಟ್ ಯೂನಿಟ್ ಡಿಜಿಟ್ ಏನಿರ್ಬೇಕು ರೀ 6 ಏನಿರ್ಬೇಕು ರೀ 6 ಇರ್ಬೇಕು. ಹಂಗಾಗಿ ಆನ್ಸರ 46. ಮುಂದೆ ಕಸಿ ನೋಡಿರಿ 32/8 ಇಂಟು 3 ಮೈನಸ್ 3 ಇಂಟು 3 ಐತ್ರಿ. ಏನೈತೆ ರೀ 32/8 ಇಂಟು 3 ಮೈನಸ್ 3 ಇಂಟು 3. 8 4 32 ರೀ. 4 3 12 3 3 9. 12 ಮೈನಸ್ 9 ಅಂದರೆ ಎಷ್ಟು ಬರ್ತದೆ ರೀ ಆನ್ಸರ 12 ಮೈನಸ್ 9 ಎಷ್ಟು ಬರ್ತದೆ 3 ಬರ್ತದೆ. ನಿಮ್ಮ ಆನ್ಸರ್ ಯಾವುದು ರೀ ಆಪ್ಷನ್ ಡಿ. ಅದೇ ರೀತಿ 12 ಮೈನಸ್ 9 3 ಆದರೆ 9 ಮೈನಸ್ 12 ಕಮೆಂಟ್ ಮಾಡಿ ನೋಡೋಣ ಎಷ್ಟು ಬರ್ತದೆ 9 ಮೈನಸ್ 12. ಮುಂದಿನ ಪ್ರಶ್ನೆ 16/12 ಡಿವೈಡೆಡ್ ಬೈ 4 16 ಪ್ಲಸ್ 12 ಡಿವೈಡೆಡ್ ಬೈ 4 ಮೈನಸ್ 3 ಇಂಟು 4 ಐತ್ರಿ. ಏನು ಮಾಡ್ತೀರಿ 16 ಪ್ಲಸ್ 12 ಡಿವೈಡೆಡ್ ಬೈ 4 ಮೈನಸ್ 3 ಇಂಟು 4 ಐತ್ರಿ. 16 ಪ್ಲಸ್ 12/4 ಅಂದ್ರೆ 4 1 4 3 3 3 4 ಎಷ್ಟಾಗ್ತದೆ ರೀ 12 ಆಗ್ತದೆ. ಏನು ಮಾಡ್ತೀರಿ 16 ಪ್ಲಸ್ 3 15 ಆಗ್ತದೆ. 15 ಮೈನಸ್ 12 ಎಷ್ಟಾಗ್ತದೆ 16 ಪ್ಲಸ್ 3 19 ಆಗ್ತದೆ. ಸಾರಿ 16 ಪ್ಲಸ್ 3 19 ಆಗ್ತದೆ. 19 ಮೈನಸ್ 12 ನಿಮ್ಮ ಆನ್ಸರ್ ಎಷ್ಟು ಬರೋಕೆ ರೀ 7. 19 ಮೈನಸ್ 12 ಅಂದ್ರೆ ಆನ್ಸರ್ ಯಾವುದಾಗ್ತದೆ ಆಪ್ಷನ್ ಸಿ 7 ಆಗ್ತದೆ. ಮುಂದಿನ ಪ್ರಶ್ನೆ 16 ಪ್ಲಸ್ 12 ಡಿವೈಡೆಡ್ ಬೈ 3 ಮೈನಸ್ 2 ಇಂಟು 4 ಐತ್ರಿ. 16 ಪ್ಲಸ್ 12 ಡಿವೈಡೆಡ್ ಬೈ 3 ಮೈನಸ್ 2 ಇಂಟು 4 ಐತಿ. ಇದು ನಿಮ್ಮ ಕ್ವಶನ್ ರೀ. 16 12/3 ಅಂದರೆ ಎಷ್ಟಾಗ್ತದೆ 12/3 ಅಂದ್ರೆ 3 4 12 ಆಗ್ತದೆ. 2 4 8. ಏನು ಮಾಡ್ತೀರಿ 16 ಪ್ಲಸ್ 4 ಅಂದ್ರೆ 20. 20 ಮೈನಸ್ 8 12 ಆಗ್ತದೆ. ಸರಿಯಾದ ಉತ್ತರ ಯಾವುದ್ರಿ ನಿಮ್ಮದು ಆಪ್ಷನ್ ಡಿ. ಮುಂದಿನ ಪ್ರಶ್ನೆ -9 ಮೈನಸ್ ಆಫ್ ಬ್ರ್ಯಾಕೆಟ್ -60 ಡಿವೈಡೆಡ್ ಬೈ -50 ಪ್ಲಸ್ ಬ್ರ್ಯಾಕೆಟ್ ಆಫ್ -4 ಇಂಟು 9 ಆಯ್ತು. ಏನು ಮಾಡ್ತೀರಿ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ಕೋತೀರಿ. -9 ಇಲ್ಲಿ ಮೈನಸ್ ಹಂಗೆ ಇಟ್ಕೋತೀರಿ. -60 ಡಿವೈಡ್ ಬೈ -40 ಅಂದರೆ ಎಷ್ಟಾಗ್ತದೆ ರೀ ಪ್ಲಸ್ -4 ಇಂಟು 9. ಇವು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತಾವೆ ರೀ. ಮೈನಸ್ ಕ್ಯಾನ್ಸಲ್ ಆಗ್ತಾವೆ. 60/50 ಅಂದ್ರೆ 15 1 15 4 -4 ಬರ್ತದೆ ರೀ. ನೋಡಿರಿ -4 ಇಂಟು 9 ಎಷ್ಟಾಗ್ತದೆ 4 9 36 -36. ನೋಡಿರಿ ಆಲ್ಮೋಸ್ಟ್ ಎಲ್ಲ ಮೈನಸ್ ಆಗೋದು. ಹಂಗಾಗಿ ಏನು ಮಾಡ್ತೀರಿ ಎಲ್ಲ ಒಂದೇ ರೀತಿ ಚಿಹ್ನೆ ಇದ್ದಾಗ ಅಷ್ಟು ಕೂಡಿಸಿ ಅದರಿಂದ ಇರುವ ಚಿಹ್ನೆ ಹಚ್ತೀರಿ. ನೋಡಿ -9 -4 ಎಷ್ಟಾಗ್ತದೆ -13 ಆಗ್ತದೆ. 13 -36 ಎಷ್ಟಾಗ್ತದೆ ರೀ -14 ಆಗ್ತದೆ. -14 ಆಗ್ತದೆ. ನಿಮ್ಮ ಆನ್ಸರ್ ಯಾವುದು ರೀ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 19/8 ಇಂಟು 7/7 ಇಂಟು 16 ಮೈನಸ್ 12 ಡಿವೈಡೆಡ್ ಬೈ 4 ಐತ್ರಿ. 19 ಇಂಟು 8 ರೀ ಇಂಟು 7/7 ಇಂಟು 16 ಮೈನಸ್ 12 ಅಂದರೆ ಎಷ್ಟು ಆಗ್ತದೆ ರೀ 4/4 ಆಗ್ತದೆ. 16 ಮೈನಸ್ 12 ಅಂದ್ರೆ 4 ಡಿವೈಡೆಡ್ ಬೈ 4 ಆಗ್ತದೆ.
ಈಗ ಏನು ಮಾಡ್ತೀರಿ 4 ಕ್ಯಾನ್ಸಲ್ 1 ಬರ್ತದೆ 7/7 ಅಂದ್ರೆ 1 ಆಗ್ತದೆ 19 ಇಂಟು 8 ಇಂಟು 1 ಬರ್ತದೆ ರೀ 19 ಎಷ್ಟು ಆಗ್ತದೆ ರೀ ನೋಡಿರಿ ಲಾಸ್ಟ್ ಯೂನಿಟ್ ಡಿಜಿಟ್ 9 ಎಷ್ಟು ಆಗ್ತದೆ 72 ಅಂದ್ರೆ 2 ಬರ್ತದೆ ಯೂನಿಟ್ ಡಿಜಿಟ್ ಹಂಗಾಗಿ ಏನು ಮಾಡ್ತೀರಿ ಅಷ್ಟು ಲೆಕ್ಕ ಮಾಡೋಕೆ ಹೋಗಂಗಿಲ್ಲ ರೀ ಲಾಸ್ಟ್ ಯೂನಿಟ್ ಡಿಜಿಟ್ ಏನು ನೋಡ್ತೀನಿ ರೀ ಅದ್ರ ಜೊತೆ ಅಪ್ಲೈ ಮಾಡ್ತೀನಿ ರೀ 9 ಅಂದ್ರೆ ಲಾಸ್ಟ್ 2 ಬರಬೇಕು ಹಂಗಾಗಿ ನನ್ನ ಆನ್ಸರ್ ಯಾವುದು 152 ಆನ್ಸರ್ ಯಾವ್ದು ಅಂದ್ರೆ 152. ಮುಂದಿನ ಪ್ರಶ್ನೆ 36/9 ಇಂಟು 56/8 ಪ್ಲಸ್ 14/1 ಇಂಟು 6 - 5 36/9 ರೀ ಇಂಟು 56/8 ಪ್ಲಸ್ 14 ನೋಡಿರಿ 6 - 5 ಅಂದರೆ ಎಷ್ಟು ಬರ್ತದೆ 1 ಬರ್ತದೆ ಒಂದಕ್ಕೆ ಒಂದು ಹಚ್ಕೋತೀನಿ 36/9 ಅಂದರೆ ಎಷ್ಟಾಗ್ತದೆ ರೀ 36/9 ಅಂದರೆ 9 4 36 8 1 8 7 56 8 7 56 14 1 14 ಆಗ್ತದೆ 7 + 14 4 ಇಂಟು ನೋಡಿರಿ 14 7 ಎಷ್ಟಾಗ್ತದೆ 14 7 17 4 21 ಆಗ್ತದೆ ನೋಡಿರಿ ನಾ ಲಾಸ್ಟ್ ಯೂನಿಟ್ ಡಿಜಿಟ್ ನೋಡ್ತೀನಿ 21 ಲಾಸ್ಟ್ ಯೂನಿಟ್ ಡಿಜಿಟ್ 1 ಐತಿ 4 4 ಐತಿ 1 4 4 ಆಗಬೇಕು ಅಂದ್ರೆ ನಾನು ಕೊನೆಯ ಅಂಕಿ ಯಾವ್ದು ಬರ್ಬೇಕು ರೀ 4 ಬರಬೇಕು ನಾನು ಲೆಕ್ಕನ ಮಾಡೋಂಗಿಲ್ಲ 21 4 84 ಆಗ್ತದೆ ನಾರ್ಮಲ್ ನಿಮ್ಮ ಮಗ್ಗಿ ಬರ್ತದೆ 84 ಆಗ್ತದೆ ನಾ ಯೂನಿಟ್ ಡಿಜಿಟ್ ನೋಡ್ತೀನಿ ರೀ ಹಂಗಾಗಿ ಮಾಡ್ತೀನಿ 4 1 4 ಆನ್ಸರ್ ಯಾವ್ದು ಆಗ್ತದೆ 84 ಇಲ್ಲಿ 4 ಐತ್ರಿ ಹಂಗಾಗಿ ನಾನು ಏನು ಮಾಡ್ತೀನಿ 84 ಕರೆಕ್ಟ್ ಆನ್ಸರ್ ಹಾಕಿರ್ತೀನಿ ನೋಡಿರಿ ಮುಂದಿನ ಕ್ವಶನ್ -9 minus of -60 divided by -50 plus -4 ಇಂಟು 7 ಅಂದರೆ ಎಷ್ಟು ಆಗ್ತದೆ ರೀ -8 ಆಗ್ತದೆ -8 ಆಗ್ತದೆ ಏನಾಗ್ತದೆ ರೀ -8 ಆಗ್ತದೆ ಮೈನಸ್ ಕ್ಯಾನ್ಸಲ್ ಹಾಕವು 60/15 ಅಂದ್ರೆ 15 1 15 4 -4 -28 ನೋಡಿ ಈಗ -9 -4 -28 -28 -4 ಅಂದರೆ ಎಷ್ಟು ಆಗ್ತದೆ ರೀ -32 ಆಗ್ತದೆ -32 -9 ಎಷ್ಟು ಆಗ್ತದೆ ರೀ -32 -9 ಅಂದ್ರೆ -41 ಒಂದು ಆನ್ಸರ್ ಯಾವ್ದು ಆಗ್ತದೆ ಆಪ್ಷನ್ ಸಿ ಆಗ್ತದೆ ಮುಂದಿನ ಪ್ರಶ್ನೆ ನೋಡ್ರಿ -9 ಮೈನಸ್ ಬ್ರಾಕೆಟ್ ಆಫ್ -60 ಡಿವೈಡೆಡ್ ಬೈ -12 ಪ್ಲಸ್ -3 ಇಂಟು 7 ಐತಿ ನೋಡಿದ್ರು ನೋಡಿ ಆಲ್ಮೋಸ್ಟ್ ಅಲ್ಲ ಒಂದು ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಅದ ಪ್ಯಾಟರ್ನ್ ಆಲ್ಮೋಸ್ಟ್ ಎಲ್ಲ ಶಿಫ್ಟಿಗೂ ಏನು ಫಾಲೋ ಮಾಡ್ತಾನೆ ಹಾಗಾಗಿ ನೀವು ಎಕ್ಸಾಮ್ ಬರೆಯೋ ಅಂದ್ರೆ ನಿಮ್ಮದು ಒಂದು 2 ದಿನದ ನಂತರ ಎಕ್ಸಾಮ್ ಇದೆ ಅಂದ್ರೆ ಒಂದು ಸ್ವಲ್ಪ ಪ್ಯಾಟರ್ನ್ ತಿಳ್ಕೊರಿ ಯೂಟ್ಯೂಬ್ದಾಗ ಕೇಳಿದ್ರೆ ರಿವ್ಯೂ ಕೇಳಿದ್ರೆ ಗೊತ್ತಾಗ್ತದೆ ಇದೇ ರೀತಿ ಪ್ಯಾಟರ್ನ್ದಾಗ ಬರ್ತಾವೆ ಅಂಥೇಳಿ ಆವಾಗ ಅದೇ ರೀತಿ ಪ್ಯಾಟರ್ನ ಫಾಲೋ ಆಗ್ರಿ 60/12 ಪ್ಲಸ್ -3 ಇಂಟು 7 ಅಂದರೆ ಎಷ್ಟಾಗ್ತದೆ ರೀ 7 3 21 -21 -9 ಈ ಮೈನಸ್ ಕ್ಯಾನ್ಸಲ್ ಆಗ್ತದೆ ರೀ 12 1 12 5 -21 -9 -5 ಏನಾಗ್ತದೆ ರೀ -14 ಆಗ್ತದೆ -14 -21 ಎಷ್ಟಾಗ್ತದೆ ರೀ -35 ಆಗ್ತದೆ ಏನಾಗ್ತದೆ ರೀ -35 ಆಗ್ತದೆ ನೋಡಿರಿ ಈಗ ನಾವು ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡೋ ಟೈಮ್ನಲ್ಲಿ ಚಿಹ್ನೆಯೊಂದಿಗೆ
ಚಿಹ್ನೆಯೊಂದಿಗೆ ಗುಣಾಕಾರ ಮಾಡುವ ಟೈಮಲ್ಲಿ ಏನು ಮಾಡ್ತೇವೆ, ಪ್ಲಸ್ ಇಂಟು ಪ್ಲಸ್ ಏನಾಗ್ತದೆ ರೀ, ಪ್ಲಸ್ ಆಗ್ತದೆ. ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗ್ತದೆ ರೀ, ಮೈನಸ್ ಆಗ್ತದೆ. ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಏನಾಗ್ತದೆ ರೀ, ಮೈನಸ್ ಆಗ್ತದೆ. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗ್ತದೆ ರೀ, ಪ್ಲಸ್ ಆಗ್ತದೆ. ಈ ಯಾವ ಟೈಮ್ನಾಗ ರೀ, ಗುಣಾಕಾರ ಮಾಡುವ ಟೈಮಲ್ಲಿ, ಗುಣಾಕಾರ ಮಾಡುವ ಟೈಮ್ನಲ್ಲಿ ನೋಡಿ. ಎಕ್ಸಾಂಪಲ್ 2 ಇಂಟು 2 ಎಷ್ಟಾಗ್ತದೆ, 4 ಆಗುತ್ತದೆ ರೀ. ಅದ 2 ಇಂಟು -2 ಎಷ್ಟಾಗ್ತದೆ ರೀ, 2 ಇಂಟು -2. ಈ 2 ಇಂದ ಯಾವಾಗಲೂ ಪ್ಲಸ್ ಇರ್ತದೆ ರೀ, ಹಂಗಾಗಿ ಏನು ಮಾಡ್ತೀರಿ, ನಾವು ಪ್ಲಸ್ ಬರೋಂಗಿಲ್ಲ. 2 ಇಂಟು -2 ಏನಾಗ್ತದೆ, ಪ್ಲಸ್ ಇಂಟು ಮೈನಸ್ ಏನಾಗ್ತದೆ, ಮೈನಸ್ ಬರಬೇಕು. ಎರಡು ಏನಾಗ್ತದೆ ರೀ, 4 ಆಗ್ತದೆ. ಮುಂದಿಂದು -2 ಇಂಟು +2 ಈ ರೀತಿಯಾದ ಬರ್ಕೋಬೋದು, ಇಲ್ಲಾಂದ್ರೆ ಈ ರೀತಿಯಾದ್ರೆ ಇಡ್ಬೋದು. -2 ಇಂಟು +2 ಏನಾಗ್ತದೆ ರೀ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. ಎರಡು ಎಷ್ಟು ಆಗ್ತದೆ ರೀ, 4 ಆಗ್ತದೆ. ಅದೇ ರೀತಿ ಇಲ್ಲಿ ನೋಡಿರಿ, -2 ಇಂಟು -2 ಇಸ್ಕೊಲ್ಟು ಎಷ್ಟು ಆಗ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ರೀ. ಎರಡು 4 ಆಗ್ತದೆ. ಅದೇ ನಾವು ಈ ಬ್ರ್ಯಾಕೆಟ್ ಆಗ್ಲಿಕ್ಕಂದ್ರೆ ಎಷ್ಟು ಅನರ್ಥ ಆಗ್ತದೆ ನೋಡ್ರಿ ಒಂದ್ಸರಿ. ಈಗ 4 ನಾನು 4 ಇಂಟು 2 ಮಾಡ್ಕೋತೀನಿ ರೀ, 4 2 8 ಆಗ್ತದೆ. ಅದೇ -4 ಇಂಟು -2 ಇದು ಗೊತ್ತಾಗಿಲ್ಲ ಅಂದ್ರೆ ಕರೆಕ್ಟಾಗಿ ಗೊತ್ತಾಗಿಲ್ಲ. -4 ಆಗಿಂದ ಇಂಟು ಐತೋ ಮೈನಸ್ ಐತೋ ಗೊತ್ತಾಗಿಲ್ಲ. ಹಂಗಾಗಿ ನಾನು ಏನು ಮಾಡ್ತೀನಿ ರೀ, ಬ್ರ್ಯಾಕೆಟ್ ಹಾಕ್ಕೋತೀನಿ. ಬ್ರ್ಯಾಕೆಟ್ ಆದ್ರೆ ನನಗೆ ಗೊತ್ತಾಗ್ತದೆ. -4 ಇಂಟು ಬ್ರ್ಯಾಕೆಟ್ -2 ಅಂದರೆ ಗೊತ್ತಾಗ್ತದೆ. ಮೈನಸ್ ಇಂಟು ಮೈನಸ್ ಏನಾಗ್ತದೆ ರೀ, ಪ್ಲಸ್ ಆಗ್ತದೆ. 4 2 8 ಆಗ್ತದೆ. ನೋಡಿರಿ, ನಾವು ಲೆಕ್ಕ ಮಾಡೋ ಟೈಮ್ನಲ್ಲಿ ಮೈನಸ್ಸಿಗೆ ಎಷ್ಟು ಮಹತ್ವ ಐತೆ ಅಂತ ನಾವು ತಿಳ್ಕೊಬೇಕು. ಅಕಸ್ಮಾತ್ ನಾವು ಬ್ರ್ಯಾಕೆಟ್ ಹಾಕಿರ್ಲಿಕ್ಕಂದ್ರೆ ಅದು ನಮಗೆ ಕ್ವಶನೇ ಅರ್ಥ ಆಗಂಗಿಲ್ಲ. -4 ಇಂಟು -5 ಇಂಟು ಈ ರೀತಿ ಕೊಟ್ಟನಂದ್ರೆ ಆ ಕ್ವಶನ್ಗೆ ಒಂದು ವ್ಯಾಲ್ಯೂನೇ ಇರೋಂಗಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಕ್ವಶನ್ನ ಕರೆಕ್ಟಾಗಿ ನೋಡಬೇಕು. ಏನು ನೋಡ್ಬೇಕು ರೀ, ಕ್ವಶನ್ನ ಕರೆಕ್ಟಾಗಿ ನೋಡಬೇಕು. ನೋಡಿರಿ, ಒಂದು ಲೆಕ್ಕ ಮಾಡಿರಿ ನೀವು. 121 ಡಿವೈಡ್ ಬೈ 14 ಮೈನಸ್ 43 ಪ್ಲಸ್ 32 ಡಿವೈಡ್ ಬೈ 14. ಇದು ನಿಮ್ಮ ಹೋಮ್ವರ್ಕ್ ರೀ. 121 ಡಿವೈಡ್ ಬೈ 11 ಮೈನಸ್ 43 ಪ್ಲಸ್ 32 ಬೈ 4 ಎರಡನೇ ಲೆಕ್ಕ. 1331 ಡಿವೈಡ್ ಬೈ 11 ಮೈನಸ್ 74 ಪ್ಲಸ್ 43 ಇದು ಎರಡನೇ ಲೆಕ್ಕ ರೀ. ಅದೇ ರೀತಿ ಮೂರನೇ ಲೆಕ್ಕ 144 ಡಿವೈಡೆಡ್ ಬೈ 2 ಮೈನಸ್ 772 ಆತ್ರಿ. ಇದರ ಆನ್ಸರ್ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ಹೇಳ್ರಿ. ಮುಂದಿನ ವಿಡಿಯೋ ಮಾಡೋಟ್ನಾಗ ಅದು ಆನ್ಸರ್ ಜೊತೆ ಎಕ್ಸ್ಪ್ಲೇನ್ ಮಾಡಿ ಹೇಳೋಣ. ಮುಂದಿನ ತರಗತಿಯಲ್ಲಿ ಸೇರೋಣ. ಎಲ್ಲರಿಗೂ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಈ ವಿಡಿಯೋ ನಿಮ್ಗೆ ಏನಾದರೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ, ಅದ್ರ ಜೊತೆ ಕಮೆಂಟು ಮಾಡಿರಿ. ಕಮೆಂಟ್ ಏನಂತ ಮಾಡ್ತೀರಿ, ಈಗ ಲೆಕ್ಕ ಕೊಟ್ಟನಲ್ಲ ಆ ಲೆಕ್ಕದ ಆನ್ಸರ್ ಏನು ಮಾಡ್ತೀರಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.